ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದೆ, ಕ್ರಿಕೆಟ್ ಎಲ್ಲ ಆಡ್ತೀರಾ, ಅದ್ರ ಜೊತೆಗೆ ಸೋನು ಸೂದ್ ಅವ್ರನ್ನು ಕೂಡ ಮೀಟ್ ಮಾಡ್ತೀರಾ. ಸೊ ಸೋನು ಸೂದ್ ಅವ್ರನ್ನ ಎಲ್ಲಿ ಮೀಟ್ ಆಗಿದ್ರಿ ಇಬ್ರು ಅಂತ? ಆಕ್ಚುಲಿ ಸೋನು ಸೂದ್ ಅವರು ನನ್ಗೆ ಅಗೇನ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ನಾವು ಟ್ರಾವೆಲ್ ಮಾಡ್ಬೇಕು ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಸಿಕ್ಕಿದ್ದವ್ರು ನನ್ಗೆ. ನನ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ನನ್ಗೆ ಯಾರ ಹತ್ರ ಹೋಗ್ಬಾರ್ದು ಇನ್ನೊಂದು ಅಂತಲ್ಲ, ನಾನು ತುಂಬಾನೇ ಸ್ವಲ್ಪ ಇಂಟ್ರೋವರ್ಟ್. ಅಂದ್ರೆ ನಾನು ತುಂಬಾ ಹೋಗಿ ಮಾತಾಡ್ಸೋದು ಇಲ್ಲ. ನಂಗೆ ಎಷ್ಟೇ ಇಷ್ಟ ಆದ್ರೂ, ಇವಾಗ ಫಾರ್ ಎಕ್ಸಾಂಪಲ್ ನಂಗೆ ದರ್ಶನ್ ಅವ್ರಾಗಿರ್ಬೋದು, ನಂಗೆ ಇಷ್ಟ ಆದ್ರೂ ಲೈಕ್ ನೋಡ್ತೀನಿ, ಆನ್ ಸ್ಕ್ರೀನ್ ಅಲ್ಲಿ ನೋಡ್ತೀನಿ. ಡೈರೆಕ್ಟ್ ಆಗಿ ಹೋಗಿ ಅವ್ರು ನನ್ ಕಣ್ಮುಂದೆ ಇದ್ರು ನಾನು ಹೋಗಿ ಮಾತಾಡ್ಸಲ್ಲ, ಬಿಕಾಸ್ ನಾನು ಸ್ವಲ್ಪ ಶೈ ಪರ್ಸನ್ ನಾನು. ಬಟ್ ನಂಗೆ ಗೊತ್ತಿಲ್ಲ ಅವತ್ತು ಏನಾಯ್ತು ಅಂತ. ಸೋನು ಸೂದ್ ಸರ್ ಅಲ್ಲಿ ಬಂದ್ರು, ಅಲ್ಲಿ ಫ್ಯಾನ್ಸ್ ಎಲ್ಲ ಸ್ವಲ್ಪ ಜನ ಫೋಟೋ ತಗೊಂತಾ ಇದ್ರು. ಆಮೇಲೆ ಬರ್ಬೇಕಾದ್ರೆ ಒಳಗಡೆ ಬರ್ಬೇಕಾದ್ರೆ ನಾನು ಅವ್ರಿಗೆ ಅವ್ರ ಆಕ್ಟಿಂಗ್ ಅನ್ನೋದಕ್ಕಿಂತ ನಾನು ಅವ್ರದ್ದು ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಬೇರೆ ಟೈಮಲ್ಲಿ ಆಗಿರ್ಬೋದು, ಅವ್ರ ನೇಚರ್ ನಂಗೆ ತುಂಬಾ ಇಷ್ಟ. ಅಂದ್ರೆ ಲೈಕ್ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಅದೆಲ್ಲ ಎಲ್ರಿಗೂ ಆಗಲ್ಲ. ಸೊ ಆತರ ಒಂದು ಪರ್ಸನ್ ನೀವು ನೋಡಿದಾಗ, ಅಂದ್ರೆ ವಿತೌಟ್ ನಿಮ್ಗೆ ಅದ್ ಒಂದ್ ಬರದೇ ಇಲ್ಲ ಅಂದ್ರೆ ಓಕೆ ಇವಾಗ ನನ್ಗೆ ಹೋಗಕ್ ಆಗಲ್ಲ ಅನ್ನೋದ್ ಏನ್ ಬೇರೆ ಆರ್ಟಿಸ್ಟ್ ಗಳನ್ನ ನೋಡಿದಾಗ, ಈಗ ಬೇರೆ ಆಕ್ಟರ್ಸ್ ನ ನೋಡಿದಾಗ ನನ್ಗೇನ ಒಂದ್ ಶೈನೆಸ್ ಇನ್ನೊಂದೆಲ್ಲ ಇತ್ತು, ಎಲ್ಲಾನು ಮರ್ತು ನನ್ಗೆ ಗೊತ್ತಿಲ್ಲ ಅವತ್ ಏನಾಯ್ತು ಅಂತ ಅನ್ಬಿಟ್ಟು ನನ್ ಸಡನ್ ಆಗಿ ನಿರಂಜನ್ ಅವ್ರು ಇದ್ರು ಅವತ್ ನನ್ ಜೊತೆ ಟ್ರಾವೆಲ್ ಮಾಡ್ತಾನೆ. ಹೇಳ್ದೆ ನಾನು ಹೋಗೋರ್ ಜೊತೆ ಒಂದ್ ಫೋಟೋ ತಗೋಬೇಕಲ್ಲ. ಅವ್ರಿಗೆ ಶಾಕ್ ಆಯ್ತು ನಿರಂಜನ್ ಅವ್ರಿಗೆ, ಬಿಕಾಸ್ ಯೂಶಲಿ ನೀನ್ ಹೋಗಲ್ಲ, ನೀನ್ ತುಂಬಾ ಶೈ ಪರ್ಸನ್, ನೀನ್ ಹೋಗಲ್ಲ ಹೆಂಗೆ ಅಂತ. ನಂಗೆ ಏನು ಹೇಳ್ಬೇಡ, ನನ್ಗೆ ಸದ್ಯಕ್ಕೆ ಹೋಗೋರ ಹತ್ರ ಫೋಟೋ ತಗೋಬೇಕು. ಹೋದೆ, ನಾನು ಫೋಟೋ ತಗೋಬೋದ ಅಂತ ಕೇಳ್ದೆ, ಓಕೆ ಅಂತ ಹೇಳಿದ್ರು. ಇವ್ರು ಫೋಟೋ ತೆಗೆದ್ರು. ಅದಾದ್ಮೇಲೆ ಅವರು ಹಿಂಗೆ ಮಾತಾಡ್ಬೇಕಾದ್ರೆ ಓಕೆ ನೈಸ್ ಏನ್ ಮಾಡ್ತಿರೋದು ಅಂತೆಲ್ಲ ಕೇಳಿದ್ರು. ಅವಾಗ ನಿರಂಜನ್ ಅವ್ರು ಹೇಳಿದ್ರು, ಇಲ್ಲ ಅವರು ಹಿಂಗೆ ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಇರೋದು ಅಂತ ಅನ್ಬಿಟ್ಟು. ಹಾಗೆ ನಾನು ಅವ್ರು ಹೇಳ್ದೆ, ಅವರು ಹಿಂಗೆ ಇರೋದು. ಎಂತ ಸ್ವೀಟ್ ಪರ್ಸನ್ ಅಂದ್ರೆ ಲೈಕ್ ಜಸ್ಟ್ ನಾವ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಬೇರೆ ಕಡೆ ಕೇಳಿರೋದು ಮಾತ್ರ ಅಲ್ಲ, ಅಂದ್ರೆ ಅವ್ರು ನಿಜವಾಗ್ಲೂ ಇಷ್ಟೆಲ್ಲ ಹೆಲ್ಪ್ ಮಾಡೋದ್ರ ಜೊತೆಗೆ ಎಂತ ಸ್ವೀಟ್ ಪರ್ಸನ್ ಅಂದ್ರೆ, ಅವರು 2 ನಿಮಿಷ ಹಿಂಗ್ ಫೋಟೋ ಕೊಟ್ಟು ಮಾತಾಡಿ ಹೋಗ್ಬೋದಿತ್ತು. ಅಲ್ಲೇ ನಿಂತ್ಕೊಂಡು ಓಕೆ ನಾವ್ ಈ ಫೀಲ್ಡ್ ಅಲ್ಲಿ ಇದೀವಿ ಅಂದಾಗ, ಓಕೆ ಏನ್ ಮಾಡ್ತಿರೋದು ಎಲ್ಲ ಕೇಳಿ, ಸೀರಿಯಲ್ ಬಗ್ಗೆ, ಹೈದರಾಬಾದ್ ಅಲ್ಲಿ ಇವಾಗ ನಿಮ್ ಹೈದರಾಬಾದ್ ನಿಮ್ಗೆ ಹೇಗ್ ವೆಲ್ಕಮ್ ಮಾಡಿದೆ, ಈಗ ಹೆಂಗ್ ಅನ್ನಿಸ್ತದೆ ನಿಮ್ಗೆ ಅಂತೆಲ್ಲಾ ಹೇಳಿದ್ರು. ಅಂಡ್ ನಮ್ ಪ್ರೊಫೆಷನ್ ಬಗ್ಗೆ ಈಗ ಅವರು ಡಿಸ್ಕಸ್ ಮಾಡಿದಾಗಿರ್ಬೋದು, ಇಲ್ಲ ನಾವೇನೋ ಅವ್ರ ಫಿಟ್ನೆಸ್ ಬಗ್ಗೆ ಕೇಳ್ದಾಗಿರ್ಬೋದು, ಅದೇ ನಿಂತ್ಕೊಂಡು ಅಲ್ಲೇ ತುಂಬಾ ಹೊತ್ತು ಮಾತಾಡಿದೀವಿ. ಅಂದ್ರೆ ಅವ್ರು ಏನ್ ಹೋಗ್ಬೇಕು ಅನ್ನೋ ಒಂದ್ ಇದ್ರಲ್ಲೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಮ್ಗೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಓಕೆ ಏನ್ ಕೇಳೋದು ನೆಕ್ಸ್ಟ್ ಅನ್ನೋ ತರ ಇದ್ರು. ಅವ್ರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ಸಿದ್ರು ಅಂದ್ರೆ ಲೈಕ್ ಒಂದ್ ಲಾಂಗ್ ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿತ್ತು. ಅಂಡ್ ಅವ್ರು ಹೇಳಿದ್ರು ಲೈಕ್ ಹೌದು ಐ ಥಿಂಕ್ ಎಲ್ಲೋ ಒಂದ್ ಕಡೆ ಅನ್ಸತ್ತೆ, ಲೈಕ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ ನೋಡಿ ಅನ್ಸತ್ತೆ ಅಂತ. ಲೈಕ್ ನನ್ಗ ಅವಾಗ ಅನ್ಸ್ತು, ಅಂದ್ರೆ ಇಂಥ ದೊಡ್ಡ ಆರ್ಟಿಸ್ಟ್ ಹೇಳ್ಬೇಕು ಅನ್ನೋದೇ ಇಲ್ಲ. ಈಗ ನಾವೇ ಎಲ್ಲೋ ಒಂದ್ ಕಡೆ ಯಾರೊಬ್ರು ನೋಡಿದೀವಿ ಅಂತ ಅಂದಾಗ, ಕೆಲವೊಂದ್ ನೀವ್ ಹೇಳಿದ್ರಲ್ಲ ಆಗ್ಲೇ ಕಲಿಯೋದ್ ತುಂಬಾ ಕಡೆ ಇರುತ್ತೆ ಅಂದಾಗ, ಇಟ್ಸ್ ನಾಟ್ ಲೈಕ್ ಓಕೆ ನಾವ್ ಅವ್ರನ್ನ ನೋಡಿದೀವಿ ಅಂತ ಹೇಳ್ಬಿಟ್ರೆ ನಮ್ಗೇನೋ ಅವಮಾನ ಅನ್ನೋದಲ್ಲ. ನಾವ್ ಕೆಲವೊಂದ್ ಯಾಕ್ ಬೇಕು ಸುಮ್ನೆ, ಅಂದ್ರೆ ಈಗ ಒಬ್ಬೊಬ್ರು ಪರ್ಸನಾಲಿಟಿ ಒಂದೊಂದ್ ತರ ಇರುತ್ತೆ. ನಾನು ಅವತ್ ನೋಡ್ಬಿಟ್ಟು ಅನ್ಕೊಂಡೆ, ಈಗ ಅವ್ರ ಹಂಗ್ ಹೇಳ್ದಾಗ ನಂಗೆ ತುಂಬಾನೇ ಖುಷಿ ಆಯ್ತು. ಇಂಥ ದೊಡ್ಡ ಆರ್ಟಿಸ್ಟ್ ನನ್ಗೆ ಹೇಳಿದ್ರಲ್ಲ ಈ ಮಾತನ್ನ ಅಂತ ಅಂದ್ಬಿಟ್ಟು. ಅವಾಗ ನಾನು ಅನ್ಕೊಂಡೆ, ಇನ್ಮೇಲಿಂದ ನಾನು ಯಾವ್ದೇ ಪರ್ಸನ್ ಒಂದ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಒಂದ್ ಚಿಕ್ಕ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರು ನಾನು ನೋಡಿದ್ರೆ, ನಾನು ಇನ್ಮೇಲಿಂದ ಹೇಳ್ತೀನಿ ನಾನು ನಿಮ್ಮನ್ನ ನೋಡಿದೀನಿ, ಲೈಕ್ ನಿಮ್ ವರ್ಕ್ ಚೆನ್ನಾಗಿದೆ ಅಂತ ನಾನು ಇನ್ಮೇಲಿಂದ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅವತ್ತು ಅವರಿಂದ ಅದನ್ನ ಕಲಿತೆ. ಅದನ್ನ ಸಾಬೀತ್ ಮಾಡಿದ್ರಿ ಕೂಡ ನೀವು. ಸ್ಟಾರ್ಟಿಂಗ್ ಬಂದ ತಕ್ಷಣ ನಿಮ್ದು ರೀಚ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಬರ್ತಿದ್ದಾಗ ನಿಮ್ದೇ ಇಂಟರ್ವ್ಯೂಸ್ ಬರ್ತಿದೆ ಅಂತ ಹೇಳಿದ್ರಿ. ನನ್ಗೆ ಅನ್ನಿಸ್ತು ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು. ಇವ್ರು ಇಷ್ಟೊಂದು ಆರ್ಟಿಸ್ಟ್, ದೊಡ್ಡ ಆರ್ಟಿಸ್ಟ್ ಆದ್ರೂ ಕೂಡ ನನಗೇನೆ ಕನಸ್ಬೇಕು, ಯಾಕಂದ್ರೆ ನಮ್ದು ಇನ್ನೂ ರೀಸೆಂಟ್ ಆಗಿ ಓಪನ್ ಆಗಿರುವಂತ ಚಾನಲ್. ಸೊ ಬಿಕಾಸ್ ಒಬ್ಬ ಆರ್ಟಿಸ್ಟು ನಮ್ಮ ಚಾನಲ್ನ ಕರೆದಾಗ ಆ ಪ್ರೊಫೈಲ್ ನೋಡ್ತಾರೆ. ಬಟ್ ರೀಚ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಅಂದ್ರೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಒಂದಷ್ಟು ಸ್ವೈಪ್ ಮಾಡ್ತಿದ್ರೆ ಬರ್ತಾರೆ, ಹೇಳ್ಬೇಕು ಅಂತೇನಿಲ್ಲ. ಬಟ್ ಈಗ ನನಗೆ ಅದಕ್ಕೊಂದು ನಿದರ್ಶನ ಸಿಕ್ತು ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ಅದ್ ಒಂದ್ಸಲ ನಿಮ್ಗೆ ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಒಂದ್ ಕ್ಯಾರೆಕ್ಟರ್ ಆಗೋಗ್ಬಿಡತ್ತೆ. ಅದನ್ನ ನಾವೇನು ಅಂದ್ರೆ ಕಾನ್ಶಿಯಸ್ಲಿ ಮಾಡ್ಬೇಕನ್ನೋದೇ ಇಲ್ಲ ಅಲ್ವಾ. ಅಂಡ್ ನನ್ ನಿಜವಾಗ್ಲೂ ಹೌದು, ಅಂದ್ರೆ ಲೈಕ್ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಮೇಲೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಬರ್ತಾನೆ ಇತ್ತು. ಲೈಕ್ ನಿಮ್ ಇಂಟರ್ವ್ಯೂಸ್, ನೀವು ರೀಸೆಂಟ್ ಆಗಿ ಸಿದ್ದು ಮೌಳಿ ಅವ್ರನ್ನ ಮಾಡಿದ್ದಾಗಿರ್ಬೋದು. ಅಂಡ್ ಇನ್ನೊಂದ್ ಇಬ್ರು ಆರ್ಟಿಸ್ಟ್ ಗಳದ್ದು ಇಂಟರ್ವ್ಯೂಸ್ ನನ್ಗೆ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಹೇಳಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ತುಂಬಾ ಖುಷಿ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.